ಹೆಂಗೆ ಮುಂದೆ ಹಾಕ್ಸಿ ಬಂದ್ಬಿಡಿ ಸರ್, ಬನ್ನಿ ಬರಲಿ ಸುಮ್ಮನೆ ಸರ್ ಬರಲಿ. ಇಲ್ಲಿ ಬನ್ನಿ, ಮಧ್ಯಕ್ಕೆ ಬನ್ನಿ, ನಡ್ಕೊಂಬರ್ತೀನಿ. ಬನ್ನಿ ಸರ್. ಕುಮಾರ್ ಸರ್ ಸ್ವಲ್ಪ ಅಲ್ಲಿ ಗೊತ್ತಾಗ್ತಿದ್ದಾರೆ. ಇಲ್ಲಿ ಸರ್ ಸ್ವಲ್ಪ ಸರ್ ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ಜಿಗೆ ಸರ್ ಸ್ವಲ್ಪ ಸೈಡಿದೆ ಶತಾಯುಃ ಪುರುಷಶ್ಚೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಧನಂ ಬಹುಕೀರ್ತಿಲಾಭಂ ಶತಸಂವತ್ಸರಂ ದೀರ್ಘಮಾಯುಃ. ಒಳಗಡೆ ಸಾಕು ಸರ್. ಸ್ವಲ್ಪ ಈ ಕಡೆ ಬರ್ಬೇಡಿ, ನೀವು ಅಲ್ಲೇ ಇರಿ. ಸರ್ ಸ್ವಲ್ಪ ಇಲ್ಲಿ ಮಧ್ಯದಲ್ಲಿ ಸರ್, ಸ್ವಲ್ಪ ಇತ್ಲ ಕಡೆ ಮಧ್ಯಮಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ अस्यां शुभदितौ ममोपार्थ समस्त दुरितक्षयद्वार श्री पार्वती परमेश्वर प्रीत्यर्थम् अस्य जमानस्य गोत्रोद्भवस्य विष्णुगोत्रोद्भवस्य वत्सनगौरव पाटीरत्नाळ् नामधेयस्य स्वाति नक्षत्रे तुलारा विशाखा नक्षत्रे तुलाराशु जातस्य सह कुटुंबानां क्षेमस्थैर्य विजयवीर्य अभय आयुरारोग्य ऐश्वर्यानन्दावृद्ध्यर्थं धर्मार्थकाम्यमोक्ष चतुर्विध बलपुरुषार्थ सिद्ध्यर्थम् आदित्यादिनवानां ग्रहाणां ये ये ग्रहाः अरिष्टस्थानेषु स्थिताः तेषां ग्रहाणाम् अत्यंत अतिशय शुभ एकादश स्थानापवाप्त्यर्थं राजकीय क्षेत्रे उन्नत अधिकार योग्यता सिद्ध्यर्थं क्षणाम्बिका परिपूर्णता अनुग्रह प्रसाद सिद्ध्यर्थं पूजाख्यं कर्म करिष्ये या देवी सर्वभूतेषु मातृरूपेण संस्थिता नमस्तस्यै 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 नमो नमः। एकपदे द्विपदे चतुष्पदे अष्टापदे नवपदे महोपदे सहस्राक्षरा परमेभ्यो वन्दनागरदीनार्तापरित्राणपरायणे सर्वस्यार्तिहरे देवी नारायणि नमोऽस्तुते। ಗುರುಗಳೇ ಬಂದ್ಬಿಡಿ ಒಂದು ನಿಮಿಷ. ಪರಿಪೂರ್ಣತಾ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. नक्षत्राणागं शतपशक्वसिष्ठः
सिद्धिरस्तु इष्टकाम्यार्थफलसिद्धिरस्तु ಓಕೆ ಚಂದ್ರಣ್ಣ ಏ ಬೇಡ 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 ಸೇರ್ಪಡೆ ಸುಮ್ಮನೆ ಸ್ವಲ್ಪ ಹಿಂದಕ್ಕೆ ಕೈ ಅಣ್ಣ ಮೊಬೈಲ್ ಅವರೇ ಮೊಬೈಲ್ ಬಂದೆ ಅಣ್ಣ ನೀಟಾಗ ಬೇಡ ಅಲ್ಲೇ ನಿಲ್ಸೋದು ಒಂದು ನಿಮಿಷ ದರ್ಶನ ಮಾಡಿ ಶ್ರೀ ರಾಮಚಂದ್ರ ತತ್ವಮಾತೆ ಆಂಜನೇಯ ಸ್ವಾಮಿ ಅಷ್ಟೋತ್ತರ ನಕ್ಷತ್ರ तुला राशि तुला लग्न विशाखा नक्षत्र श्री बसवनगौड पाटील यत्माळ नाम देसा सा कुटुंबस्य क्षेमधारण्यमुल्लापुदितं आंजनेय स्वामी अष्टोत्तर पूजां करिष्ये ಗೋಡೆ ಇದೆ ಸರ್ ಬಟ್ಟೆಗಳು ಆಯ್ತು ತಗೊಳ್ಳಿ ಕ್ಯಾಮ್ರಾ ಬರ್ತೀವಿ ಕ್ಯಾಮ್ರಾ ಹನುಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು. ಹನುಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು. ಜೈ ಶ್ರೀರಾಮ್. ಸಾವಧಾನ್ ಒಂದು ನಿಮಿಷ ವಿವರಣೆ ಹೇಳ್ತಾರೆ ರೀ ಸಾವಧಾನ್ ದೇವಸ್ಥಾನದ ವಿವರಣೆ
ಬಿಂಡ ಆಲಮಲ್ಲಿ ಕಬ್ಬು ಬಿಂಡ ಇತ್ತು ಹಂಗೆ ನೋಡಿ ಹೆಂಗೆ ಬಿಂಡ ಅದಲ್ಲ ಒಟ್ಟೆ ಟೈಮ್ ಮುಗಿದ್ಬಿಟ್ಟೆ ವೆರಿ ಸಿಂಪಲ್ ಅಣ್ಣ ತೆಗಿದಂಗೆ ಬೇಕಿದ್ದು ಸ್ವಲ್ಪ ಇದ್ದೇ ನಿಂತ್ಕೋಬೇಕು. ನೋಡಿ ತಿಳ್ಕೊಳ್ಳಿ, ಇದು ಈಗಿನ ಕಾಲ ವಿಗ್ರಹ ಅಲ್ಲ. ಇದು ಕೃಷ್ಣದೇವರಾಯನ ಕಾಲದ ವಿಗ್ರಹ. ಕೃಷ್ಣದೇವರಾಯನಿಗೆ ಹೆಂಡತಿ ತಿರುಮಲಾಂಬೆ ಚಿನ್ನಾಂಬೆ ಅಂತ. ತಿರುಮಲಾಂಬೆ ಆಕೆ ಶ್ರೀರಂಗಪಟ್ಟಣದ ರಾಜ ಚಿಕ್ಕರಾಯನ ಮಗಳು. ಅಂದರೆ ಕೃಷ್ಣದೇವರಾಯ ಅವರು ಶ್ರೀರಂಗಪಟ್ಟಣಕ್ಕೆ ಅಳಿಯ ಆಗ್ತಾರೆ. ಅವ್ರ ಆಸ್ಥಾನದಲ್ಲಿ ರಾಜಗುರುಗಳಾಗಿ ವ್ಯಾಸರಾಗಿರ್ತಾರೆ. ಅವರು 752 ಯಂತ್ರೋದ್ಧಾರಕಾಂಜನೆಯನ್ನ ಸ್ಥಾಪನೆ ಮಾಡ್ತಾರೆ. ಅವ್ರು ಯಾವುದನ್ನೇ ಸ್ಥಾಪನೆ ಮಾಡೋದು ಚಿಹ್ನೆ ಇರ್ತಾರೆ. ಏನು ಅಂದರೆ ಆಂಜನೇಯನ ಬಾಲಕ್ಕೆ 3 ಗಂಟೆ 5 ಗಂಟೆ ಇರುತ್ತೆ. ನೋಡಿ ಇದೇ ಬಾಲ ನೋಡೋಣ ಸರ್. ನೋಡಿ ಬಾಲ ಈ ಕಡೆ ಹೋಗಿ ಈಗ ಬಂದು ಸುಸ್ಕೊಂಡಿದೆ. ನೋಡಿ ಗಂಟೆಗಳು ನೋಡಿ 1 2 3 ಗಂಟೆ ಇದೆ. ಆಮೇಲೆ ಈಗ ನೀವು ಏನು ನೋಡ್ತಾ ಇದ್ರೆ ಇದು ಗದೆ ಅಲ್ಲ, ಇದು ಕಮಲನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಆಗ್ತಾ ಇದ್ದಾನೆ. ಕೋರೆಯಲ್ಲಿದೆ, ಮೀಸೆ ಇದೆ, ಮತ್ತೆ ನೋಡಿ ಕಿವಿಗೆ ಜುಮ್ಕಿ ಹಾಕೊಂಡಿದ್ದಾನೆ. ಮತ್ತೆ ಒಂದು ತಲೆಯಲ್ಲಿ ಜಡೆನ ಸುತ್ತಿ ತಲೆಗೆ ಹಾಕೊಂಡಿದ್ದಾನೆ. ಮತ್ತೆ ಅದಲ್ಲದೆ ನಡುವಿನಲ್ಲಿ ಬಾಕು ಇಟ್ಕೊಂಡಿದ್ದಾನೆ. ಗಪನಂತೂ ನೋಡಿ ಚೂರಿ ಇಟ್ಕೊಂಡಿದ್ದಾನೆ. ಇವೆಲ್ಲರೂ ಬಾಕು ಇರೋದು, ಜಡೆ ಇರೋದು, ಮೀಸೆ ಇರೋದು, ಲತ್ತ ಇರೋದು, ಗೋರೆಯಲ್ಲಿರೋದು, ಜುಮ್ಕಿ ಹಾಕೊಂಡಿರೋದು, ಅದು ತಿಳ್ಕೊಂಡ್ರೆ ಆಂಜನೇಯ ನೋಡಿದ್ದೀರಾ? ಎಲ್ಲೂ ಇಲ್ಲ. ಮತ್ತೆ ಈ ಆಂಜನೇಯನು ತುಂಬಾ ಸಂತೋಷವಾಗಿತ್ತು ಅಭ್ಯಾಸ ಆಗಿರ್ತಾ ಇದ್ದಾನೆ. ಈ ಗಂಟೆ ಇದೆಯಲ್ಲ, ಈ ಗಂಟೆ ಹೊಡಿತಾ ಅವ್ನ ಕೈ ನೋಡಿಕೊಂಡು ನೀವೇನೇ ಆಡಿಸ್ಕೊಂಡ್ರು, ಏನೇ ಕ್ವಶನ್ ಇದ್ರು, ಏನೇ ಸಮಸ್ಯೆ ಇದ್ರು ನಿವಾರಣೆ ಆಗುತ್ತೆ. ಆ ಕಂಬ ಇದೆ ನೋಡಿ ಸರ್. ಆ ಕಂಬ ಹೊರಿಕೊಂಡು ನೀವು ಆಂಜನೇಯ ನೋಡಿದ್ರೆ ಈ ಸೈಡಲ್ಲಿ ಹೊರಿಕೊಂಡು ಆ ಕಂಬ ಹೊರಿಕೊಂಡು ನೀವು ಆಂಜನೇಯ ನೋಡಿದ್ರೆ ಆಂಜನೇಯ ನಿಮ್ಮನ್ನು ನೋಡ್ತಾನೆ. ಮತ್ತೆ ಈ ಕಂಬ ಇದೆಯಲ್ಲ, ಈ ಕಂಬದ ಪಕ್ಕ ನಿಂತ್ಕೊಂಡು ನೋಡಿ ಕೋಪ ಕಾಣ್ತಾನೆ. ಅದೇ ಥರ ಈ ಕಂಬದ ಹತ್ರ ನಿಂತ್ಕೊಂಡು ನೋಡಿ ಸೌಮ್ಯ ಕಾಣ್ತಾನೆ. ಏಕಶಿಲೆ ನೀವೇನೇ ಕ್ವಶನ್ ಕೇಳ್ಕೊಂಡು ಹೋಗಿ ನೀವು ಮನೆಗೆ ಹೋಗೋದ್ರಲ್ಲಿ ಉತ್ತರ ಕೊಡಿ. ಯಾವಾಗ ಅಲ್ಲಿಂದ ಇತಿಹಾಸ ಇವ್ರು ಹೇಳಿದ್ರು ಬಿಡಿ.